ರಾಜ ಹೇಳ್ತಾನೆ, ನಿನಗೆ ಇವಳು ಭೋಗಕ್ಕೂ ಬೇಡ ಆಹಾರಕ್ಕೂ ಬೇಡ ಅಂತಾದರೆ ಇವಳನ್ನು ಕರ್ಕೊಂಡು ಬಂದದ್ದು ಯಾಕೆ ಹೇಳಿದರೆ ಇದನ್ನು ಕೊಡ್ತಾನೆ. ಆ ಬ್ರಾಹ್ಮಣ ಮಂತ್ರವಿತ್, ಎಲ್ಲೆಲ್ಲಿ ಯಜ್ಞಕ್ಕೆ ಹೋಗ್ತಾನೆ ಅಲ್ಲೆಲ್ಲ ರಕ್ಷೋಘ್ನಾದಿ ಮಂತ್ರಗಳನ್ನು ಪಠಿಸುವುದರ ಮೂಲಕ ನಮ್ಮಂಥವ್ರನ್ನು ಉಚ್ಚಾಟನೆ ಮಾಡ್ತಾನೆ ಆ ಜಾಗದಿಂದ. ರಾಕ್ಷೋಘ್ನ ಮಂತ್ರದ ಮೂಲಕ ಉಚ್ಚಾಟನೆ ಮಾಡ್ತಾನೆ. ನಾವು ಹಸಿವಿಂದ ಬಳಲ್ತಾ ಇರ್ತೇವೆ, ಅವನ ಮಂತ್ರೋಚ್ಚಾಟನ ಕರ್ಮದಿಂದ ಆ ಜಾಗ ಬಿಟ್ಟು ಓಡಿ ಹೋಗುವ. ಅಪಸರ್ಪಂತು ತೇ ಭೂತಾಹ ಯೇ ಭೂತಾಹ ವಿಘ್ನಕರ್ತಾರಸ್ತೆ ನಶ್ಚಂತು ಶಿವಾಜ್ಞೆಯ ಅಂತಂದುಕೊಂಡು ರುದ್ರದೇವರ ಆದೇಶಾನುಸಾರವಾಗಿ ಆ ಭೂತಗಳೆಲ್ಲ ಉಚ್ಚಾಟಿತವಾಗಿ ಹೋಗಲಿ. ಅದು ನಾವು ಎಲ್ಲ ಯಜ್ಞಗಳಲ್ಲಿ ಋತುಜರು ಈ ರೀತಿ ಭೂತೋಚ್ಚಾಟನೆ ಮಾಡಿ ಯಜ್ಞದ ರಕ್ಷಣೆ ಮಾಡಿಕೊಂಡ್ರೆ ನಮಗೆ ಎಲ್ಲಿ ಆಹಾರ? ಯಾವಾಗ ಪತ್ನಿಯನ್ನೇ ಕಳ್ಕೊಳ್ತಾರೆ ಆವಾಗ ಅವರಿಗೆ ಯಜ್ಞದಲ್ಲಿ ಪಾಲ್ಗೊಳ್ಳುವ ಇದಿಲ್ಲ. ಪಾಲ್ಗೊಂಡ್ರೆ ಸುಕೃತದ ಫಲ ಯಜಮಾನನಿಗೆ ಪ್ರಾಪ್ತಿಯಾಗುವುದಿಲ್ಲ. ಅವರಿಗೂ ಫಲ ಇಲ್ಲ, ಯಜಮಾನನಿಗೂ ಫಲ ಇಲ್ಲ. ಆ ಫಲ ನಮಗೆ ಸಿಗ್ತದೆ ಆವಾಗ. ನೋಡುವವರಿಗೆ ಅವರು ಮಾಡಿದ್ದಾರೆ ಅಂತ ಅನಿಸ್ತದೆ ಹೊರತು ಸುಕೃತದ ಫಲ ಸಿಕ್ಕುವುದಿಲ್ಲ. ಆದ್ದರಿಂದ ಇಂತಹ ವೈಕಲ್ಯವನ್ನು ನಾನು ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಹೀಗೆ ಆ ಸಂದರ್ಭದಲ್ಲಿ ಮಾರ್ಕಂಡೇಯರೋದರ ಬಗ್ಗೆ ಎಲ್ಲ ಹೇಳ್ತಾ, ನೋಡು ಹೀಗೆ ಮಾಡಬೇಡ, ನೀನು ಒಂದು ವೇಳೆ ನನಗೆ ಹೇಳಿದ್ದಿ, ನೀನು ಮಾತು ಕೊಟ್ಟಿದ್ದಿ, ಏನು ಆಗಬೇಕು ಆಜ್ಞೆ ಕೊಡು ಅಂತ ಹೇಳಿದ್ದಿ, ಇವಳನ್ನು ಕೊಂಡು ಹೋಗಿ ಅವನ ಮನೆಗೆ ಬಿಡಬೇಕು ಅಂತ ಹೇಳಿದವಾಗ ಸರಿ ಅಂತ ನಾನು ಬಿಡ್ತೇನೆ ಅಂತ ರಾಕ್ಷಸ ಆ ಬ್ರಾಹ್ಮಣ ಪತ್ನಿಯನ್ನು ಬ್ರಾಹ್ಮಣನ ಮನೆಗೆ ಹೋಗಿ ಬಿಟ್ಟಿದ್ದಾಳೆ. ಇದೊಂದು ಕಥೆ. ಇದು ನಮಗೆ ತುಂಬ ಸಂದೇಶವನ್ನು ಕೊಡ್ತದೆ. ನಾನು ಅದರ ವಿವರಣೆಯನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನಮ್ಮ ದಾಂಪತ್ಯದಲ್ಲಿ ಏನು ವೈಮನಸ್ಯಗಳೆಲ್ಲ ಬಂದು ಅವನೊಂದು ಆ ಕಡೆ ಮುಖ ಇವಳದು ಈ ಕಡೆ ಮುಖ ನಾವು ಮಾಡ್ಕೊಳ್ತೇವೆ, ಇದು ಅಲ್ಲ. ಅದು ಪ್ರೇಮ ವಿವಾಹ ಇರಲಿ ಅಥವಾ ಜಾತಕ ನೋಡಿ ಆಗುವಂಥ ವಿವಾಹ ಇರಲಿ ಅಥವಾ ಸರಿ ಸಂಬಂಧ ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅಗ್ನಿಸಾಕ್ಷಿಕವಾಗಿ ಮಂತ್ರಪೂರ್ವಕವಾಗಿ ನಾವು ವಿವಾಹವಾಗಿದ್ದರೆ ಅವಳನ್ನು ತ್ಯಾಗ ಮಾಡಬಾರದು. ಸ್ವಭಾವಂ ಹೀಗೆ ಇದೆಲ್ಲ ಆಯಿತು. ಕೊನೆಗಾಗುವಾಗ ಅವಳು ಸೇರಿ ಆಯಿತು. ಇವನಿಗೆ ತಲೆ ಕೆಟ್ಟು ಹೋಯಿತು. ಆ ಋಷಿಗಳು ಹೇಳಿದ್ರಲ್ಲ, ನೀನು ಧರ್ಮಬಾಹಿರ, ನಿನ್ನ ಜೊತೆಯಲ್ಲಿ ಹೆಂಡತಿ ಇಲ್ಲ, ಅದೇ ತಲೆಯಲ್ಲಿ ಕೊರೀತಾ ಇತ್ತು. ಹಿಂದಿದ್ದು ಮುಂದಿದ್ದು ಹೇಳುವಂತಹ ಆ ಋಷಿಗಳೊಬ್ಬರಿದ್ರಲ್ಲ, ಅವರ ಬಳಿಗೆ ಬರ್ತಾನೆ. ಹೇಗೆ ನಾನು ಮಾಡಿದರೆ ನನ್ನ ಹೆಂಡತಿಯನ್ನು ಪಡ್ಕೊಳ್ಬೋದು ಅಂತ ಕೇಳಿದವಾಗ ಸರಿ ಅಂತ ತಾಂ ಪ್ರೇಷಯಿತ್ವಾ ರಾಜಾಪಿ ಸ್ವಭರ್ತೃಗಹಮಂಗಲಾಂ ಚಿಂತೆಯಾಮಾಸ ನಿಶ್ವಸ್ಯ ಕಿಮತ್ರ ಸುಕೃತಂ ಭವೇತ್. ನಾನು ಏನು ಮಾಡಿದರೆ ಪುಣ್ಯವನ್ನು ಸಂಪಾದಿಸೇನು ಅಂತ ಯೋಚನೆ ಮಾಡಿ ಆ ಋಷಿಗಳಲ್ಲಿ ಕೇಳಿ ಋಷಿಗಳು ಹೇಳಿದಂತೆ ತಾನು ಮುಂದಕ್ಕೆ ವಿಶೇಷವಾಗಿ ಭಗವನ್ ಕಿಂ ಕರೋಮ್ಯೇಷ ವಿಪಾಕೋ ಮಮ ಕರ್ಮಣಾಂ ನಾನುಕೂಲಾನುಕೂಲಸ್ಯ ಯಸ್ಮಾತ್ ತ್ಯಕ್ತಾ ತಥೋಮಯ. ಅದು ನನಗೆ ಯಾಕಾಯಿತು ಗೊತ್ತಿಲ್ಲ, ನಾನು ಯಾಕೆ ಬಿಟ್ಟಿದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಋಷಿಗಳು ಹೇಳ್ತಾರೆ. ನೋಡು, ನಿನ್ನ ಹೆಂಡತಿಯನ್ನು ಹುಲಿಗಳೋ ಸಿಂಹಗಳೋ ಇನ್ನಿತರ ರಾಕ್ಷಸರೋ ಯಾರೂ ತಿಂದಿಲ್ಲ. ಅವಳಿಗೆ ರಸಾತಲದಲ್ಲಿ ಇದ್ದಾಳೆ, ಆರಾಮವಾಗಿ ಇದ್ದಾಳೆ. ಕರ್ಕೊಂಡು ಹೋದವರು ಕೂಡ ನೀನು ಬಿಟ್ಟಿರಬಹುದು, ಅಲ್ಲಿಂದ ಪಾತಾಳಕ್ಕೇನು ಹೋಗಿದ್ದಾಳೆ, ರಸಾತಲಕ್ಕೆ ಹೋಗಿದ್ದಾಳೆ, ಅಲ್ಲಿಯೂ ಕೂಡ ಅವರು ಆರಾಮಾಗಿದ್ದಾಳೆ. ಅವಳು ರಾಜ ಕೇಳ್ತಾನೆ, ಇದು ವಿಚಿತ್ರವಾಯ್ತಲ್ಲ, ರಸಾತಲೆಯಲ್ಲಿ ನಮ್ಮ ಭೂತಲೆಯಲ್ಲಿ ಈ ಮಹೀತಲದಿಂದ ರಸಾತಲಕ್ಕೆ ಹೋದದ್ದಾದರೂ ಹೇಗೆ ಅವಳು ಅಂತ ಹೇಳುವಾಗ, ಪಾತಾಳದಲ್ಲಿ ಕಪೋತಕ ಅಂತ ನಾಗರಾಜ, ಸರ್ಪಗಳ ಇವಳನ್ನು ತ್ಯಾಗ ಮಾಡಿದ ಮೇಲೆ ಅವಳು ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದಾಳಲ್ಲ, ಆವಾಗ ಅವನು ನೋಡ್ತಾನೆ ಅವಳನ್ನು. ಸಾ ರೂಪಶಾಲಿನೀತೇನ ಸಾನುರಾಗೇಣ ಪಾರ್ಥಿವ ವೇದಿತಾರ್ಥೇನ ಪಾತಾಳಂ ನೀತಾ ಸಾ ಯುವತೀ ತದ. ಅವಳ ಸ್ಥಿತಿಗತಿಯನ್ನು ಕಂಡು ಆ ನಾಗರಾಜ ತನ್ನ ಲೋಕಕ್ಕೆ ಅವಳನ್ನು ಕರ್ಕೊಂಡು ಹೋದ. ಆ ನಾಗರಾಜನಿಗೆ ಮಗಳು ನಂದ ಅಂತ ಹೆಸರು ಅವಳದ್ದು. ಅವನ ಹೆಂಡತಿ ಕೂಡ ಅತ್ಯಂತ ಮನೋರಮೆ. ತಯಾಮಾತು ಸಪತ್ನೀಯಂ ಸಾಭವಿತ್ರೀತಿ ಶೋಭನಾ ದೃಷ್ಟಾ ಸ್ವಗೇಹಂ ಸಾನೀತ ಗುಪ್ತಾ ಚಾಂತಪುರೇ ಶುಭ. ತನ್ನ ಹೆಂಡತಿ ಹೇಳ್ತಾನೆ, ಇವಳು ನಿನಗೆ ಸಪತ್ನಿ ಅಂತ ಹೇಳ್ತಾನೆ. ಹಾಗೆ ಅಂತ ಅವಳನ್ನು ಏನೂ ತಾನು ಮುಟ್ಲಿಕ್ಕೆ ಹೋಗಿರುವುದಿಲ್ಲ, ಏನು ಮಾಡುವುದಿಲ್ಲ. ಯದಾತು ಯಾಚಿತಾನಂದ ನದದಾತಿ ನೃಪೋತ್ತರಂ ಮೂಕಾ ಭವಿಷ್ಯತೀತ್ಯಾಹ ತದಾ ತಾಂ ತನಯಾಂ ಪಿತ. ಅವಾಗ ಒಂದು ಮಾತು ಹೇಳ್ತಾನೆ, ಒಂದು ವೇಳೆ
ಏನು ಮಾಡಿದರೂ ಕೂಡ ಒಂದು ವೇಳೆ ಅವನ ಉತ್ತರವನ್ನು, ಅಂದರೆ ಯಾರು ತಂದದ್ದು, ಎಲ್ಲಿಗೆ ತಂದದ್ದು ಎಂಬುದನ್ನು ಬಾಯಿ ಬಿಟ್ಲು ಅಂತಾದರೆ ಅವನ ಮಗಳು, ಅಂದರೆ ನಾಗರಾಜನ ಮಗಳು ಮೂಕಳಾಗ್ತಾಳೆ. ಅವಳ ವಿಷಯದಲ್ಲಿ ಬಾಯಿ ಬಿಟ್ಟಿಯೋ ನೀನು ಮೂಕಳಾಗ್ತಿ ಎಂಬಂತಹ ನಿಬಂಧನೆಯನ್ನು ಮಾಡ್ತಾನೆ. ಸರಿ ಅಂತ ಇದೊಂದು ಶಾಪ ರೂಪದಲ್ಲಿ ಬಂತೆಲ್ಲ. ಮುಂದಕ್ಕೆ ಸ್ವಪತ್ನಿಯನ್ನು ತಾನು ಹುಡುಕುವ ನೆಪದಲ್ಲಿ ಋಷಿಗಳು ಹೇಳ್ತಾರೆ, ಪಾಣಿಗ್ರಹಣ ಕಾಲೇ ತ್ವಂ ಸೂರ್ಯಭೂಮನ ಶನೈಶ್ಚರೈ ಶುಕ್ರವಾಚ ಸ್ಪತಿಭ್ಯಾಂಚ ತವ ಭಾರ್ಯಾವಲೋಕಿತ. ಅಂದರೆ ವಿವಾಹದ ಮುಹೂರ್ತ ಸರಿ ಇರಲಿಲ್ಲ, ಆವಾಗ ನಿನ್ನನ್ನು ಕೆಲವು ಗ್ರಹಗಳೆಲ್ಲ ನಿನ್ನ ಹೆಂಡತಿಯ ಮೇಲೆ ಕೆಲವು ಗ್ರಹರ ದೃಷ್ಟಿಗಳೆಲ್ಲ ಇತ್ತು. ಆದ್ದರಿಂದಾಗಿ ಅದು ಪರಸ್ಪರ ಕೆಲವು ಗ್ರಹಗಳು ವಿರೋಧ ಪಕ್ಷದಲ್ಲಿ, ಕೆಲವು ಭಾಗಗಳು ಸ್ವಪಕ್ಷದಲ್ಲಿದ್ದದ್ರಿಂದಾಗಿ ಅವರವರ ದೃಷ್ಟಿ ಸರಿ ಇರಲಿಲ್ಲ. ಆದ್ದರಿಂದಾಗಿ ನಿನಗೆ ಪತ್ನಿ ವಿಯೋಗ ಬಂದಿದೆ, ಹೀಗಾಗಿದೆ ಎಂಬುದನ್ನು ತಿಳಿಸ್ತಾರವರು. ಆದ್ದರಿಂದ ಪತ್ನಿ ಸಹಾಯನಾಗಿ ನೀನು ಭೂಮಿಯನ್ನು ಪಾಲಿಸು ಅಂತಂದರೆ ಹೊರಟ ಅವನು ಕೂಡ ತನ್ನ ಊರಿಗೆ ಹೊರಡ್ತಾನೆ. ಹೋಗುವಾಗ ಬ್ರಾಹ್ಮಣ ಉವಾಚ ರಾಜವರ್ಯ ಕೃತಾರ್ಥೋಸ್ಮಿ ಯಥೋ ಧರ್ಮೋ ಹಿ ರಕ್ಷಿತಃ ಧರ್ಮಜ್ಞೇನೇಹ ಭವತಾ ಭಾರ್ಯಾಮಾನಯತಾ ಮಮ. ಆ ಬ್ರಾಹ್ಮಣನ ಮನೆಗೆ ಬಂದ. ಅಂದರೆ ಯಾವ ಹೆಂಡತಿಯನ್ನು ಕಳ್ಕೊಂಡು ಅವಳು ಬೇಕು ಅಂತ ಅಪೇಕ್ಷೆ ಪಟ್ಟು ರಾಜನ ಸಹಾಯದಿಂದ ತನ್ನ ಹೆಂಡತಿಯನ್ನು ಪಡ್ಕೊಂಡನೋ ಆ ಬ್ರಾಹ್ಮಣನ ಮನೆಗೆ ಬರ್ತಾನೆ. ಬ್ರಾಹ್ಮಣನಿಗೆ ಸಂತೋಷವಾಯಿತು, ಯಾಕೆ ತನ್ನ ಹೆಂಡತಿಯನ್ನು ಹುಡುಕಿ ಕೊಟ್ಟಿದ್ದಾನೆ, ಅದರಿಂದಾಗಿ ಸತ್ಕಾರ ಎಲ್ಲ ಮಾಡಿಕೊಂಡ. ರಾಜ ಕೇಳ್ತಾನೆ, ನಿಮ್ಮ ಪತ್ನಿಯನ್ನು ನೀವು ಪಡೆಯುವಲ್ಲಿ ನಾನು ಸಹಕಾರ ಮಾಡಿದ್ದೇನೆ, ನನ್ನ ಪತ್ನಿಯನ್ನು ನಾನು ಪಡೆಯುವಲ್ಲಿ ನಿಮ್ಮ ಅನುಗ್ರಹ ನನ್ನ ಪಾಲಿಗೆ ತುಂಬ ಬೇಕು. ಅವಳು ಸತ್ತಿಲ್ಲ, ಅವಳನ್ನು ರಾಕ್ಷಸರು ಮತ್ತೊಬ್ಬರು ಯಾರೂ ತಿಂದಿಲ್ಲ ಅಂತೆ, ಯಾರದ್ದೋ ರಾಜನ ಮನೆಯಲ್ಲಿ ಅವಳು ಇದ್ದಾಳಂತೆ ಅಂತ. ಬ್ರಾಹ್ಮಣ ಹೇಳ್ತಾನೆ, ಯದಿ ಜೀವತಿ ತೇ ಭಾರ್ಯ ನಚೈವ ವ್ಯಭಿಚಾರಿಣಿ ಅಪತ್ನೇತ್ವದೋ ಜನ್ಮ ಕಿಂ ಪಾಪಂ ಕ್ರಿಯತೆ ತ್ವಯ. ಅಲ್ಲ, ನೀ ಕರ್ಕೊಂಡು ಬಂದರೂ ಕೂಡ ನಿನಗೆ ಪ್ರತಿಕೂಲವಾಗಿ ವರ್ತಿಸಿದರೆ ಏನು ಮಾಡ್ತೀನಿ ನೀನು? ಇಲ್ಲ, ಈಗ ನೋಡಿ, ಅವನ ರಾಕ್ಷಸ ಕರ್ಕೊಂಡು ನಿಮ್ಮ ಮನೆಗೆ ಅವಳನ್ನು ಬಂದ ಮೇಲೆ ಅವಳು ಕುರೂಪಿ ಆಗಿಲ್ಲಲ್ಲ, ಅಂದರೆ ಅವಳು ಪೂರ್ತಿ ಬದಲಾವಣೆ ಆಗಿದ್ದಾಳೆ. ಯಾಕೆಂದರೆ ಅವನು ದುಶ್ಶೀಲವನ್ನು ಇದನ್ನು ತಿಂತೇನೆ ಅಂತ ಅನ್ನುವಾಗ ರಾಜ ಹೇಳ್ತಾನೆ, ನಿನಗೆ ಸುಕೃತದ ಫಲವನ್ನೇ ತಿನ್ನುವ ಅಭ್ಯಾಸ ಅಂತಾದರೆ ಒಂದು ಕೆಲಸ ಮಾಡು, ಅವಳಲ್ಲಿ ಇರುವಂತಹ ಆ ಯಾವ ದುಶ್ಶೀಲ ಉಂಟಲ್ಲ, ಗಟ್ಟಿ ಮಾತಾಡೋದು, ಕುದೃಷ್ಟಿಯಿಂದ ನೋಡಿದ ಆ ದುಶ್ಶೀಲಗಳೆಲ್ಲ ನೀನು ಸ್ವೀಕರಿಸಿಬಿಡು ಅಂತ ಹೇಳಿದ್ರಿಂದ ಆ ಬ್ರಾಹ್ಮಣ ಪತ್ನಿ ಆ ದುಶ್ಶೀಲಾದಿಗಳನ್ನೆಲ್ಲ ತಾನು ತಿಂದು ಬಿಡ್ತಾನೆ. ಅನಂತರ ಸ್ವರೂಪಿಯಾಗಿ ಒಳ್ಳೆ ಗುಣವತಿಯಾಗಿರ್ತಾಳೆ ರಾಕ್ಷಸನ ಮೂಲಕ. ಆದ್ದರಿಂದ ಹೇಳ್ತಾನೆ, ನಿನ್ನ ಹೆಂಡತಿ ಆ ರೀತಿಯೆಲ್ಲ ಆದದ್ರಿಂದಾಗಿ ನಮಗೂ ಅಂಥದ್ದೇನಾದರೂ ಮಾಡಿಕೊಡಿ ಅಂತ ಕೇಳ್ಕೊಳ್ತಾನೆ. ಸರಿ ಅಂತ ಬ್ರಾಹ್ಮಣ, ನಿನ್ನ ಪ್ರೀತಿಗಾಗಿ ನಾನೊಂದು ಯಜ್ಞ ಮಾಡ್ತೇನೆ, ಆ ಮೂಲಕವಾಗಿ ನೀನು ಮಿತ್ರವಿಂದಾಂ ಕರೋಮಿ, ನಿನಗೆ ಅವಳು ಮೈತ್ರಿಯನ್ನು ಸಂಪಾದಿಸಿದ ಜೊತೆಯಲ್ಲಿ ಚೆನ್ನಾಗಿ ಪ್ರೀತಿಯಿಂದ ಇರುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಯಜ್ಞವನ್ನು ಮಾಡ್ತಾರೆ. ಯಜ್ಞವನ್ನು ಮಾಡಿ ಸಪ್ತಕೃತ್ವ 7 ಬಾರಿ ಇಷ್ಟಿಯನ್ನು ಮತ್ತೆ 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 ಮಾಡ್ತಾನೆ. ಯದಾರೋಪಿತ ಮೈತ್ರಾಂ ತಾಂ ಅಮನ್ಯತ ಮಹಾಮುನಿ ಸ್ವಭರ್ತರಿತದಾ ವಿಪ್ರಸ್ತಮುವಾಚ ನರಾಧಿಪಂ. ನೋಡು, ಯಜ್ಞ ಪೂರ್ಣವಾಗಿದೆ, ನೀನಿನ್ನು ನಿನ್ನ ಹೆಂಡತಿಯನ್ನು ಪಡ್ಕೊಂಡು ಸುಖವಾಗಿ ಅನುಭವಿಸುವಂತ. ಸರಿ ಅಂತ ಹೇಳುವಾಗ ಆ ರಾಜ ಆ ರಾಕ್ಷಸರನ್ನು ನೆನಪಿಸಿಕೊಳ್ತಾನೆ. ಇವನು ಈ ವಿಪ್ರಪತ್ನಿಯನ್ನು ತಂದುಕೊಟ್ಟ ರಾಕ್ಷಸರನ್ನು, ಯಾಕೆ ನಾನು ಕರೆದಾವಾಗ ಬರಬೇಕು ಅಂತ ಹೇಳಿದ್ದ ಅವನು. ಸರಿ ಅಂತ ಅವನು ಬರ್ತಾನೆ. ಏನು ಮಾಡಬೇಕು ಅಂತ ಕೇಳಿದವಾಗ ಹೇಳ್ತಾನೆ, ನೀನು ಪಾತಾಳಕ್ಕೆ ಹೋಗಿ ರಾಜಪತ್ನಿಯನ್ನು ಕರ್ಕೊಂಡು ಬರಬೇಕು. ಸರಿ, ಆ ರಾಕ್ಷಸ ಪಾತಾಳಕ್ಕೆ ಹೋದ, ಸಂತೋಷದಿಂದ ಹೋದ. ಅಲ್ಲಿ ನಾಗರಾಜ ಅವನನ್ನು ಸಂತೋಷಗೊಳಿಸ್ತಾನೆ. ಆಯಿತು, ಸರಿ ಅಂತ ಪ್ರಿಯೇ ಪ್ರಸನ್ನ ಏವಾಹಂ ಭೂಯೋಪ್ಯೇವಂ ಪ್ರವೀಶಿಕಿಂ, ನನಗೆ ಸಂತೋಷವಾಯಿತು ನೀನು ಬರಬೇಕು ಅಂತ ಹೇಳುವಾಗ ಅವಳು ಪ್ರೀತಿಯಿಂದಲೇ ಬರ್ತಾಳೆ. ಯದಿ ಪ್ರಸಾದ ಪ್ರವಣಂ ನರೇಂದ್ರ ಮಹಿತೇ ಮನಃ ತದೇತದಭಿಯಾಚೇ ತ್ವಾಂ ತತ್ಕುರುಷ್ವ ಮಮಾರ್ಹಣ. ಅವಳನ್ನು ಕರ್ಕೊಂಡು ಬಂದ ಕೊಟ್ಟ. ಆದರೆ ಆ ರಾಜನ ಪತ್ನಿ ಹೇಳ್ತಾಳೆ, ನೋಡು, ಕೇಳ್ತಾನೆ ಯಾಕಾಯಿತು ಏನಾಯಿತು ಅಂತ ಕೇಳುವಾಗ ಅವಳು ನಾನು ಹೇಳಿದೆ ಅಂತಾದರೆ, ನಿನ್ನಲ್ಲಿ ವಿಷಯ ಹೇಳಿದೆ ಅಂತಾದರೆ, ಆ ಸರ್ಪರಾಜನ ಸುತೆ ಎನ್ನ ಸಖಿ ಅವಳು ಮೂಕಳಾಗ್ತಾಳೆ,
ಅವಳಿಗೆ ಬಾಯಿ ಬರುವಂಥದ್ದು ನಿಂತು ಹೋಗ್ತದೆ. ಹೇಳುವಂತಿಲ್ಲ ಅಂತ ಹೇಳುವಾಗ, ಆದ್ದರಿಂದಾಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮಾರ್ಕಂಡೇಯರು ಆ ಸಂದರ್ಭದಲ್ಲಿ ಇದೇನಪ್ಪ ವಿಶೇಷಗಳು ಅಂತ ಹೇಳುವ ಬ್ರಾಹ್ಮಣ ಹೇಳ್ತಾನೆ, ಭೂಪ ಒಂದು ಕೆಲಸ, ಸಾರಸ್ವತಿ ಇಷ್ಟಿಯನ್ನು ಮಾಡ್ತೇನೆ, ತನ್ಮೂಲಕವಾಗಿ ಅವಳಿಗೆ ವಾಕ್ಯ ಬಾಯಲ್ಲಿ ಬರ್ತದೆ. ಪಾವಕಾನ ಸರಸ್ವತೀ ವಾಜೇಭಿರ್ವಾಜಿನೀವತಿ ಯಜ್ಞಂ ಅಷ್ಟು ಧಿಯಾವಾಸು. ಹೀಗೆ ಆ ಸಾರಸ್ವತಿ ಎಂಬಂತಹ ಇಷ್ಟಿಯನ್ನು ಮಾಡುವುದರ ಮೂಲಕ, ಸಾರಸ್ವತ ಸೂಕ್ತದ ಮೂಲಕ, ಅದರ ಜಪದ ಮೂಲಕವಾಗಿ ಅವಳಿಗೆ ಬಾಯಿ ಬರುವಂತೆ ಮಾಡ್ತೇನೆ ಅಂತ ಮಾಡಿ ಅದೇ ರೀತಿ ಬಾಯಿ ಬರುವಂತೆ ಮಾಡಿದ್ದಾರೆ. ಹೀಗೆ ಈ ರೂಪದಲ್ಲಿ ಅವಳಲ್ಲಿ ಆ ಉತ್ತಮನ ಪತ್ನಿಯಲ್ಲಿ ಹುಟ್ಟಿದ ಮಗನೇ ಔತ್ತಮ. ಅವನಿಗೆ ಔತ್ತಮ ಅಂತಲೇ ನಾಮಕರಣ ಮಾಡಿದ್ದಾರೆ. ಜಾತೋಯಂ ಉತ್ತಮೇ ವಂಶೇ ಬಾಲಕಾಲೇ ತಥೋತ್ತಮೇ ಉತ್ತಮ ವಯವಸ್ಥೇನ ಔತ್ತಮೋಯಂ ಭವಿಷ್ಯತಿ ಅಂತ ಉತ್ತಮವಾದ ಅವಯವಗಳನ್ನೆಲ್ಲ ಪಡ್ಕೊಂಡವನಾದ್ದರಿಂದ ಅವನಿಗೆ ಔತ್ತಮ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹೀಗೆ ಆ ಔತ್ತಮ ಉತ್ತಮ ಮನ್ವಂತರದ ಆದ ಅಂತ ಇದರಲ್ಲಿ ಬಂದಂತಹ ಕಥೆಗಳು. ಈ ರೀತಿಯಲ್ಲಿ ಈ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಕಥೆಗೆ ಫಲಸ್ತುತಿ ಹೇಳ್ತಾರೆ, ಸತಿಪತ್ನಿಯರಲ್ಲಿ ವಿದ್ವೇಷ ಉಂಟಾಗುವುದಿಲ್ಲ.